ಕಮ್ ಸ್ಪೆಂಡ್ ಅ ಡೇ ವಿತ್ ಮೀ ಇನ್ ಮೈಸೂರು. ಅಂಡ್ ಇವತ್ತು ನಾವು ಎಲ್ಲಿ ಹೋಗ್ತಾ ಇದೀವಿ ಗೆಸ್ ಮಾಡಿ. ಚಾಮುಂಡಿ ಬೆಟ್ಟ ಆದ್ಮೇಲಿಂದ ಮೈಸೂರಲ್ಲಿ ಬೇರೆ ಇನ್ನ ಒಂದು ಪ್ಲೇಸ್ ನಾವು ನೋಡೋದಕ್ಕೆ ಹೋಗ್ತೀವಿ ಅಂದ್ರೆ ಐ ಥಿಂಕ್ ಆಗ್ಲೇ ಎಲ್ಲರೂ ಗೆಸ್ ಮಾಡಿರ್ತೀರಾ ಅನ್ಸುತ್ತೆ, ಅದೇ ಮೈಸೂರ್ ಪ್ಯಾಲೇಸ್. ಅಂಡ್ ನಾನಂತೂ ಒಳಗೆ ಹೋಗ್ತಿದ್ದಾಗೆ ಜಸ್ಟ್ ಎಲ್ಲಾನು ನೋಡ್ಕೊಂಡು ನಿಂತಿದ್ದೆ, ಯಾಕಂದ್ರೆ ಒಂದು ಆರ್ಕಿಟೆಕ್ಚರ್, ಡೀಟೇಲ್ಸ್ ಮತ್ತೆ ಡೆಕೋರ್ ಎಲ್ಲ ಎಷ್ಟು ಗ್ರ್ಯಾಂಡ್ ಮತ್ತೆ ಅನ್ರಿಯಲ್ ಆಗಿ ಫೀಲ್ ಆಗುತ್ತೆ. ಅಂಡ್ ನನಗಂತೂ ನಿಜವಾಗ್ಲೂ ಇಲ್ಲೆಲ್ಲ ನಡ್ಕೊಂಡು ಆಡ್ತಾ ಇದ್ರೆ ಫುಲ್ ಇಮ್ಯಾಜಿನ್ ಮಾಡ್ಕೊಂತಾ ಇದೆ ಹೇಗೆ ಇದೇ ತರ ಆಗಿನ ಕಾಲದಲ್ಲಿ ಜನಗಳು ವಾಸವಾಗಿದ್ರು ಅಂತ, ಲೈಕ್ ರಾಜ ರಾಣಿ, ರಾಯಲ್ ಫ್ಯಾಮಿಲಿ. ಅಂಡ್ ಆಕ್ಚುಲಿ ಹೇಳ್ಬೇಕಂದ್ರೆ ನಂಗೆ ಇದೆಲ್ಲ ನೋಡ್ತಾ ಇದ್ರೆ ಹಳೆ ಕಾಳಿದಾಸ ಮೂವಿ ಇದೆಯಲ್ಲ ಅದ್ ನೆನಪಾಗ್ತಾ ಇತ್ತು. ಅದ್ರಲ್ಲಿ ಹೀಗೆ ಅಲ್ವಾ ಎಷ್ಟು ಚೆನ್ನಾಗಿ ತೋರಿಸ್ತಾರೆ ಆ ಒಂದು ಬ್ಯೂಟಿಫುಲ್ ಪ್ಯಾಲೇಸ್, ಅದ್ರೊಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿ ಆ ಒಂದು ಸೀನ್ಗಳು ಕಣ್ಮುಂದೆ ಹಾಗೆ ಬರುತ್ತೆ. ಐ ವಾಸ್ ಜಸ್ಟ್ ಥಿಂಕಿಂಗ್ ಅವರೆಲ್ಲ ಎಷ್ಟು ಲಕ್ಕಿ ಅಲ್ವಾ ಇಲ್ಲಿ ಎಲ್ಲ ಜೀವನ ಮಾಡಿದವರು. ಐ ಡೋಂಟ್ ಥಿಂಕ್ ಮೊದ್ಲಿನ ತರ ಇಲ್ಲಿ ಯಾರು ಇವಾಗ ಸ್ಟೇ ಆಗಲ್ಲ ಅಂತ, ಬಟ್ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಫೀಲ್ ಆಗುತ್ತಲ್ವಾ. ಅಂಡ್ ಅಫ್ಕೋರ್ಸ್ ತುಂಬಾನೇ ಪಿಕ್ಸ್ ಅಂಡ್ ವಿಡಿಯೋಸ್ ತಗೊಂಡ್ರಿ, ಇಲ್ಲಿ ಹೋದ್ಮೇಲೆ ಪಿಕ್ಸ್ ತಗೊಳ್ಳಿಲ್ಲ ಅಂದ್ರೆ ಹೇಗಲ್ವಾ. ಅಂಡ್ ಹಾಗೆ ಅಲ್ಲಿಂದ ಈಚೆ ಬರ್ತಿದಾಗ ಇವತ್ತಿನ ಬೆಸ್ಟ್ ಪಾರ್ಟ್ ಚುರುಮುರಿ ಮತ್ತೆ ನಲ್ಲಿಕಾಯಿ ಅಲ್ಲೇ ಸಿಗುತ್ತಲ್ಲ, ಅದನ್ನೆಲ್ಲ ತಿನ್ಕೊಂಡು ಈಚೆ ಓಡಾಡ್ತಾ ಇದ್ವಿ. ಅಂಡ್ ದಟ್ ವಾಸ್ ಅವರ್ ಮೈಸೂರ್ ಡೇ 2. ನೀವು ಕೂಡ ಮೈಸೂರ್ ಪ್ಯಾಲೇಸ್ ನೋಡಿದ್ದೀರಾ? ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಅಲ್ಲಿವರೆಗೂ ಮತ್ತೆ ಸಿಗುವ, ಬಾಯ್.